ಓಂ ಶಾಂತಿ. ತಾರೀಕು 18/8/2024. ಅವ್ಯಕ್ತ ಬಾಬ್ದಾದ. ರಿವೈಸ್ ತಾರೀಕು 20/2/2001. ಶಿವಜಯಂತಿ ವ್ರತವನ್ನು ತೆಗೆದುಕೊಳ್ಳುವುದು ಹಾಗೂ ಸರ್ವ ಸಮರ್ಪಣೆಯಾಗುವ ನೆನಪಾಗಿದೆ. ಇಂದು ತ್ರಿಮೂರ್ತಿ ರಚಯಿತ ಶಿವ್ ಬಾಬಾ ತಮ್ಮ ಪೂಜ್ಯ ಸಾಲಿಗ್ರಾಮಗಳನ್ನು ಭೇಟಿ ಮಾಡಲು ಬಂದಿದ್ದಾರೆ. ಭೇಟಿಯೂ ಆಗಬೇಕು ಹಾಗೂ ಇಂದು ಆಚರಿಸಲು ಬೇಕು. ನೀವೆಲ್ಲರೂ ವಿಶ್ವದ 4 ಕಡೆಯಿಂದ ಬಾಬ್ದಾದರವರ ಜಯಂತಿಯನ್ನು ಬಹಳ ಉಮಂಗ ಉತ್ಸಾಹದಿಂದ ಆಚರಿಸಲು ತಲುಪಿದ್ದೀರಿ. ಮಕ್ಕಳು ಹೇಳುತ್ತಾರೆ, ಬಾಬಾರವರ ಜಯಂತಿಯನ್ನು ಆಚರಿಸಲು ಬಂದಿದ್ದೇವೆ. ಹಾಗೂ ಬಾಬಾರವರು ಹೇಳುತ್ತಾರೆ, ಮಕ್ಕಳ ಜಯಂತಿಯನ್ನು ಆಚರಿಸಲು ಬಂದಿದ್ದೇನೆ. ನೀವೆಲ್ಲರೂ ಸಹ ತಮ್ಮ ಜಯಂತಿ ಅಲೌಕಿಕ ಜನ್ಮದಿನ ಆಚರಿಸಲು ಬಂದಿದ್ದೀರಿ. ಇಡೀ ಕಲ್ಪದಲ್ಲಿ ಈ ರೀತಿ ಭಿನ್ನ ಹಾಗೂ ಪ್ರಿಯ ಜನ್ಮದಿನ ಎಂದೂ ನಡೆಯುವುದಿಲ್ಲ. ಇಡೀ ಕಲ್ಪದಲ್ಲಿ ನೋಡಿ, ಈ ರೀತಿ ಜನ್ಮದಿನವನ್ನು ಆಚರಿಸುತ್ತಾರೆ. ಯಾವುದು ತಂದೆಯ ಜನ್ಮದಿನವೂ ಆಗಿದೆಯೋ ಅದೇ ಮಕ್ಕಳ ಜನ್ಮದಿನವೂ ಆಗಿದೆ. ಏಕೆಂದರೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಶಿವ ತಂದೆ ಬ್ರಹ್ಮ ತಂದೆಯ ಜೊತೆಗೆ ಬ್ರಾಹ್ಮಣರು ಸಹ ಅವಶ್ಯಕವಾಗಿ ಆಗಬೇಕು. ಬ್ರಾಹ್ಮಣರು ಇಲ್ಲದೆ ಯಜ್ಞ ಸಫಲವಾಗುವುದಿಲ್ಲ. ಆದ್ದರಿಂದ ತಂದೆ ಹಾಗೂ ಮಕ್ಕಳ ಜನ್ಮದಿನ ಒಟ್ಟಿಗೆ, ಅರ್ಥಾತ್ ಒಟ್ಟಿಗೆ ಜಯಂತಿ ಇದೆ. ಮಕ್ಕಳು ಹೃದಯದಲ್ಲಿಯೇ ತಂದೆಗೆ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಹಾಗೂ ತಂದೆ ಪ್ರತಿಯೊಂದು ಬ್ರಾಹ್ಮಣ ಮಗುವಿಗೂ ಅಲೌಕಿಕ ಜನ್ಮದಿನದ ಪದುಮಕ್ಕಿಂತ ಜಾಸ್ತಿ ಹೃದಯದ ಆಶೀರ್ವಾದಗಳೊಂದಿಗೆ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಎಲ್ಲರೂ ಕೈಯನ್ನು ಅಲುಗಾಡಿಸಿದರು. ಬಹಳ ಒಳ್ಳೆಯದು. ಒಂದು ಕೈಯ ಚಪ್ಪಾಳೆ ಚೆನ್ನಾಗಿದೆ, 2 ಕೈಯಿಂದಲ್ಲ. ಬಹಳ ಖುಷಿ ಇದೆ ಅಲ್ಲವೇ? ಹಾಗಾಗಿ ಕೈ ನಿಲ್ಲುವುದಿಲ್ಲ, ಚಪ್ಪಾಳೆ ಹೊಡೆದು ಬಿಡುತ್ತೀರಿ. ಪ್ರಪಂಚದಲ್ಲಿ ಭಕ್ತ ಜನರ ಸಹ ಶಿವಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಆದರೆ ಅವರು 1 ದಿನ ಆಚರಿಸುತ್ತಾರೆ. ಜಾಗರಣೆ ಹಾಗೂ 1 ದಿನದ ವ್ರತ ಮಾಡುತ್ತಾರೆ. ನೀವು ಮಕ್ಕಳು ಅಜ್ಞಾನ ನಿದ್ರೆಯಿಂದ ಜಾಗರಣೆಯ ಸಂಕಲ್ಪ 1 ದಿನಕ್ಕಾಗಿ ಮಾಡಿಲ್ಲ. ಅವರು ಸಹ ಜಾಗರಣೆಯನ್ನು ಮಾಡುತ್ತಾರೆ. ಆದರೆ ತಾವು 1 ಸಂಗಮ ಯುಗ ವಜ್ರ ಸಮಾನ ಜನ್ಮ ಜಾಗರಣೆಯನ್ನು ಮಾಡುತ್ತೀರಿ ಹಾಗೂ ಮಾಡುತ್ತಿರುವಿರಿ. ಜಾಗೃತರಾಗಿ ಬಿಟ್ಟಿದ್ದೀರಿ ಅಲ್ಲವೇ? ಮತ್ತು ಈಗ ಮಲಗುವುದಿಲ್ಲ ಅಲ್ಲವೇ? ಅಥವಾ ಸ್ವಲ್ಪ ಸ್ವಲ್ಪ ಮಲಗಿ ಬಿಡುತ್ತೀರಾ? ಒಳ್ಳೆಯದು. ಮಲಗಬಾರದು ಎಂದ ಮೇಲೆ ಸ್ವಲ್ಪ ತೂಕಡಿಸಿ ಬಿಡುತ್ತೀರಿ. ಈ ಜಾಗರಣೆ ಇಂತಹ ಜಾಗರಣೆಯಾಗಿದೆ. ಯಾವುದು ಸ್ವಯಂ ಮತ್ತು ಜಾಗೃತರಾಗಿ ಬಿಡುತ್ತೀರಿ. ಆದರೆ ಅನ್ಯರನ್ನೂ ಸಹ ಜಾಗೃತರನ್ನಾಗಿ ಮಾಡುತ್ತೀರಿ. ಜ್ಞಾನದ ಜೀವನದಲ್ಲಿ ಜಾಗರಣೆ ಎಂದರೆ ಅಂಧಕಾರದಿಂದ ಪ್ರಕಾಶದಲ್ಲಿ ಬರುವುದು. ಈ ಅಲೌಕಿಕ ಜಾಗರಣೆ ಎಲ್ಲರಿಗೂ ಚೆನ್ನಾಗಿ ಅನ್ನಿಸುತ್ತದೆ ಅಲ್ಲವೇ? ಎಂದಿನಿಂದ ಜನ್ಮ ಪಡೆದಿದ್ದೀರಿ, ಜಯಂತಿಯನ್ನು ಆಚರಿಸಿದಿರಿ, ಅಂದಿನಿಂದ ಯಾವ ಯಾವ ವ್ರತವನ್ನು ತೆಗೆದುಕೊಂಡಿದ್ದೀರಿ? ನೆನಪಿದೆ ಅಲ್ಲವೇ? ಮಕ್ಕಳು ಹೇಳುತ್ತಾರೆ, ನೆನಪು ಏನು? ನಮಗಂತೂ ನ್ಯಾಚುರಲ್ ಜೀವನವೇ ವ್ರತ ಆಗಿದೆ. ಪವಿತ್ರ ಆಹಾರ, ಪವಿತ್ರ ವ್ಯವಹಾರ ಹಾಗೂ ಪವಿತ್ರ ವಿಚಾರ ಇದೇ ಜೀವನವಾಗಿ ಬಿಟ್ಟಿದೆ. 1 ತಿಂಗಳು 2 ತಿಂಗಳಿಗಾಗಿ ಅಲ್ಲ, ಜೀವನವೇ ವ್ರತದ ಧಾರಣೆ ಮಾಡುವಂತದ್ದಾಗಿದೆ. ನ್ಯಾಚುರಲ್ ಆಗಿ ಬಿಟ್ಟಿದೆ ಹಾಗೂ ನೇಚರ್ ಆಗಿದೆ. ಪವಿತ್ರತೆಯ ನೇಚರ್ ಆಗಿ ಬಿಟ್ಟಿದೆ ಅಲ್ಲವೇ? ಆಗಿ ಹೋಗಿದೆಯೇ ಅಥವಾ ಮಾಡಬೇಕಾಗಿದೆಯೋ? ಆಗಿ ಹೋಗಿದೆ ಅಲ್ಲವೇ? ಕೇವಲ ತಲೆ ಅಲ್ಲಾಡಿಸಿ. ಆಗಿ ಹೋಗಿದೆಯೇ? ಅಪವಿತ್ರತೆಯ ನೇಚರ್ ಸಮಾಪ್ತಿಯಾಗಿದೆ ಹಾಗೂ ಪವಿತ್ರತೆ ಜೀವನದಲ್ಲಿ ಆದೇಶವಾಗಿ ಬಿಟ್ಟಿದೆ. ಇಂತಹ ವಜ್ರ ಸಮಾನ ಜಯಂತಿ ಹಾಗೂ ಸಾಲಿಗ್ರಾಮ ಜಯಂತಿ ಆಚರಿಸಿದ್ದೇವೆ. 4 ಕಡೆಯಿಂದ ದೇಶ ವಿದೇಶದ ಮಕ್ಕಳು ಸಹ ಜೊತೆಯಲ್ಲಿ ಆಚರಿಸುತ್ತಿದ್ದಾರೆ. ಬಾಬ್ದಾದರವರು ನೋಡುತ್ತಿದ್ದರು. 4 ಕಡೆ ತಂದೆಯ ಜೊತೆ ಹಾಗೂ ನಿಮ್ಮೆಲ್ಲರ ಜೊತೆ ಅವರು ಸಹ ಖುಷಿಯಾಗಿದ್ದಾರೆ. ಇಂದಿನ ದಿನ ವಿಶೇಷ ಭಕ್ತ ಜನ
ನಿಮ್ಮ ನೆನಪಾರ್ಥವಾಗಿ ಬಲಿಯನ್ನು ಸಹ ಕೊಡುತ್ತಾರೆ. ನೀವೆಲ್ಲರೂ ಮನಸ್ಸು, ವಾಣಿ, ಕರ್ಮದಿಂದ ಬಾಬ್ದಾದರವರ ಸಮ್ಮುಖದಲ್ಲಿ ಸಮರ್ಪಣೆಯಾಗುತ್ತೀರಿ. ಇದರ ಸ್ಮಾರಕವಾಗಿ ಭಕ್ತರು ತಮ್ಮನ್ನು ತಾವು ಬಲಿ ಕೊಡುವುದಿಲ್ಲ, ಕುರಿಯನ್ನು ಬಲಿ ಕೊಡುತ್ತಾರೆ. ಬೇರೆ ಯಾರೂ ಸಿಕ್ಕಿಲ್ಲ, ಕುರಿಯೇ ಏಕೆ ಸಿಕ್ಕಿತು? ಇದರ ರಹಸ್ಯವನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಏಕೆಂದರೆ ಎಲ್ಲದಕ್ಕಿಂತ ದೊಡ್ಡದ್ದು ದೇಹಾಭಿಮಾನದ ಕಾರಣವಾಗಿದೆ, ನನ್ನತನ. ಈ ನನ್ನತನವನ್ನು ಯಾವಾಗ ಸಮರ್ಪಣೆ ಮಾಡಿಬಿಡುತ್ತೀರಿ, ಆಗಲೇ ಬ್ರಾಹ್ಮಣರಾಗುತ್ತೀರಿ. ಕುರಿಯೂ ಸಹ ಏನು ಮಾಡುತ್ತದೆ? ಮೈ ನಾನು ಇದೂ ಸಹ ದೇಹಾಭಿಮಾನದ ನನ್ನತನದ ಚಿಹ್ನೆಯಾಗಿದೆ. ಹಾಗೂ ದೇಹಾಭಿಮಾನ ನನ್ನತನ ಬಹಳ ಸೂಕ್ಷ್ಮವಾಗಿದೆ ಹಾಗೂ ಭಿನ್ನ ಪ್ರಕಾರದ್ದು ಆಗಿರುತ್ತದೆ. ಎಲ್ಲದಕ್ಕಿಂತ ಮೊದಲು ನನ್ನತನ ನಾನು ಶರೀರವಾಗಿದ್ದೇನೆ, ನಾನು ಇಂತಹ ಅವನಾಗಿದ್ದೇನೆ. ನಂತರ ಮುಂದುವರೆದರೆ ಸಂಬಂಧಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಭಿನ್ನ ಭಿನ್ನ ನನ್ನತನ. ಇನ್ನು ಮುಂದೆ ಹೋದರೆ ಭಿನ್ನ ಭಿನ್ನವಾದ ಪದವಿಯ ನನ್ನತನ. ಅದಕ್ಕಿಂತ ಸೂಕ್ಷ್ಮವಾದದ್ದು ತಮ್ಮ ವಿಶೇಷತೆಯ ನನ್ನತನ. ಇದು ಮೇಲಿನಿಂದ ಕೆಳಗೆ ತೆಗೆದುಕೊಂಡು ಬರುತ್ತದೆ. ವಿಶೇಷತೆ ಪ್ರತಿಯೊಬ್ಬರಲ್ಲಿಯೂ ಇರುತ್ತದೆ. ಇಂತಹ ಯಾವುದೋ ಮನುಷ್ಯ ಆತ್ಮವಿಲ್ಲ ಯಾರಲ್ಲಿ ಸ್ಥೂಲವಾಗಿರಲಿ ಉಷ್ಣವಾಗಿರಲಿ ಯಾವುದೇ ವಿಶೇಷತೆ ಇಲ್ಲ. ಎಲ್ಲರಲ್ಲಿಯೂ ವಿಶೇಷತೆ ಇದೆ. ಜ್ಞಾನಿ ಜೀವನದಲ್ಲಿಯೂ ಸಹ ಪ್ರತಿಯೊಂದು ಬ್ರಾಹ್ಮಣನ ಒಳಗೆ ಕಡಿಮೆ ಎಂದರೆ ಕಡಿಮೆ ಒಂದು ವಿಶೇಷತೆ ಅವಶ್ಯಕವಾಗಿದೆ. ಆದರೆ ಜ್ಞಾನಿ ಜೀವನದಲ್ಲಿ ವಿಶೇಷತೆ ಪರಮಾತ್ಮನ ಕೊಡುಗೆಯಾಗಿದೆ, ಪರಮಾತ್ಮನ ಉಡುಗೊರೆಯಾಗಿದೆ. ಯಾವಾಗ ಪರಮಾತ್ಮನ ಕೊಡುಗೆಯನ್ನು ಯಾವಾಗ ದೇಹಾಭಿಮಾನಕ್ಕೆ ವಶರಾಗಿ ನನ್ನತನದಲ್ಲಿ ತರುತ್ತೀರಿ, ನಾನು ಈ ರೀತಿ ಇದ್ದೇನೆ, ಇದು ರಾಯಲ್ ಅಭಿಮಾನ. ದೊಡ್ಡದಕ್ಕಿಂತ ದೊಡ್ಡದ್ದು ನನ್ನತನವಾಗಿದೆ. ಸಮರ್ಪಣೆಯಂತೂ ಆಗಿದ್ದೀರಿ, ಮುಂದೆ ಏನನ್ನು ನೋಡಿಕೊಳ್ಳಬೇಕು? ಶಿಕ್ಷಕಿಯರು ಎಲ್ಲರೂ ತಮ್ಮನ್ನು ಏನೆಂದು ಹೇಳಿಕೊಳ್ಳುತ್ತೀರಿ? ಸಮರ್ಪಣೆಯಾಗಿದ್ದೀರಿ ಅಲ್ಲವೇ? ಶಿಕ್ಷಕಿಯರು ಎಲ್ಲರೂ ಸಮರ್ಪಣೆಯಾಗಿದ್ದೀರಾ? ಒಳ್ಳೆಯದು. ಪ್ರವೃತ್ತಿಯಲ್ಲಿ ಇರುವವರು ಸಮರ್ಪಣೆಯಾಗಿದ್ದೀರಾ? ಆಗಿದ್ದೀರೋ ಇಲ್ಲವೋ? ಪಾಂಡವರು ಸಮರ್ಪಿತರಾಗಿದ್ದೀರಾ? ಬಹಳ ಒಳ್ಳೆಯದು, ಶುಭಾಶಯಗಳು. ಮುಂದೆ ಏನು ಮಾಡಬೇಕು? ಸಮರ್ಪಣೆಯಂತೂ ಆಗಿಬಿಟ್ಟಿರಿ, ಬಹಳ ಒಳ್ಳೆಯದು. ಈಗ ಮುಂದೆ ಏನನ್ನು ಚೆಕ್ ಮಾಡಿಕೊಳ್ಳಬೇಕು ಹೇಳಲೇ? ನೀವು ಹೇಳುತ್ತೀರಿ ಸಮರ್ಪಣೆಯಂತೂ ಆಗಿದ್ದೇವೆ, ಮತ್ತಿನ್ನೇನು ಮಾಡಬೇಕು? ಒಂದಾಗಿದೆ ಸಮರ್ಪಣೆ, ಹಾಗೂ ನಂತರ ಆಗಿದೆ ಸರ್ವ ಸಮರ್ಪಣೆ. ಸರ್ವ ವಿಶೇಷವಾಗಿ ಅಂಡರ್ಲೈನ್ ಇದೆ, ತಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಸಹಿತ ಸಮರ್ಪಣೆ. ಏಕೆಂದರೆ ಎಷ್ಟು ಮುಂದುವರಿಯುತ್ತೀರಿ, ಪುರುಷಾರ್ಥದಲ್ಲಿ ತೀವ್ರವಾದ ಹೆಜ್ಜೆಯನ್ನು ಹಾಕುತ್ತೀರಿ, ತೀವ್ರ ಹೆಜ್ಜೆಯನ್ನು ಹಾಕುತ್ತಾ ಇರುವಿರಿ. ಆದರೆ ವರ್ತಮಾನದಲ್ಲಿ ವಾಯುಮಂಡಲದ ಅನುಸಾರ ಬ್ರಾಹ್ಮಣ ಜೀವನದಲ್ಲಿಯೂ ಸಹ ಮನಸ್ಸು ಹಾಗೂ ಬುದ್ಧಿಯ ಮೇಲೆ ವ್ಯರ್ಥದ ಪ್ರಭಾವ. ಕೆಟ್ಟದ್ದಲ್ಲ, ಕೆಟ್ಟದ್ದು ಸಮಾಪ್ತಿಯಾಗಿದೆ. ಆದರೆ ವ್ಯರ್ಥ ಹಾಗೂ ನಕಾರಾತ್ಮಕತೆಯ ಪ್ರಭಾವ ಜಾಸ್ತಿ ಇದೆ. ಆದ್ದರಿಂದ ಯಥಾರ್ಥ ಹಾಗೂ ಸತ್ಯ ನಿರ್ಣಯ ಮಾಡುವ ಶಕ್ತಿ ಕಡಿಮೆಯಾಗಿ ಬಿಡುತ್ತದೆ. ತಿಳುವಳಿಕೆಯಿಂದ ಅನುಭವವಾಗುತ್ತದೆ, ಹೌದು ಇದು ತಪ್ಪಾಗಿದೆ, ಇದು ಸರಿಯಲ್ಲ. ಆದರೆ ಒಂದಾಗಿದೆ ವಿವೇಕದಿಂದ ಅರಿವು, ಎರಡನೆಯದಾಗಿ ಇದೇ ಹೃದಯದಿಂದ ಆಗುವ ಅರಿವು. ಒಂದು ವೇಳೆ ಹೃದಯದಿಂದ ಯಾವುದೇ ಮಾತನ್ನು ಅನುಭವ ಮಾಡಿದರೆ ಪ್ರಪಂಚವೇ ಬದಲಾಗಲಿ, ಆದರೆ ಸ್ವಯಂ ಬದಲಾಗುವುದಿಲ್ಲ. ಹಾಗೂ ಹಳೆಯ ಸಂಸ್ಕಾರ 63 ಜನ್ಮಗಳಿಂದ ಇರುವ ಕಾರಣ ನ್ಯಾಚುರಲ್ ಆಗಿ ಬಿಟ್ಟಿದೆ. ಯಾವುದನ್ನು ಇನ್ನೊಂದು ಶಬ್ದದಲ್ಲಿ ಹೇಳುತ್ತೀರಿ, ಇದು ತಪ್ಪಲ್ಲ, ಆದರೆ ನನ್ನ ನೇಚರ್ ಆಗಿದೆ. ಇನ್ನು ಮುಂದೆ ಹಳೆಯ ಸಂಸ್ಕಾರ ಕೆಲವೊಂದು ಸಮಾಪ್ತಿಯಾಗುತ್ತದೆ, ಒಂದು ನಿಗ್ರಹಿಸಲಾಗಿದೆ, ಯಾವುದು ಹೊರಗೆ ಬಂದು ಬಿಡುತ್ತದೆ. ಆದರೆ ಸರ್ವಸಮರ್ಪಣೆಯ ಅರ್ಥವೇ ಆಗಿದೆ ಮನಸ್ಸಿನ ಭಾವ ಹಾಗೂ ಭಾವನೆ ಪ್ರತಿಯೊಂದು ಆತ್ಮದ ಪ್ರತಿ ಪರಿವರ್ತನೆಯಾಗುವುದು.
ಯಾವುದನ್ನು ಬಾಬ್ದಾದರವರು ಹೇಳುತ್ತಾರೆ, ಯಾವುದೇ ಆತ್ಮ ಇರಲಿ, ಭಿನ್ನ ಭಿನ್ನರಂತೂ ಇದ್ದೇ ಇರುತ್ತಾರೆ. ಕಲ್ಪವೃಕ್ಷವಾಗಿದೆ. ವಿವಿಧತೆ ಇಲ್ಲದಿದ್ದರೆ ಶೋಭೆ ಇರುವುದಿಲ್ಲ. ಆದರೆ ಪ್ರತಿಯೊಂದು ಆತ್ಮದ ಬಗ್ಗೆ ಶುಭ ಭಾವನೆ ಹಾಗೂ ಶುಭ ಕಾಮನೆ. ಅಶುಭ ಭಾವನೆಯನ್ನು ಸಹ ಪರಿವರ್ತನೆ ಮಾಡಿ ಶುಭ ಭಾವನೆ ಇಡುವುದು ಅಥವಾ ಶುಭ ಭಾವನೆಯನ್ನು ಕೊಡುವುದು. ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಕಾಮನೆ. ಇವರು ಅವಶ್ಯಕವಾಗಿ ಬದಲಾಗುತ್ತಾರೆ. ಈ ರೀತಿಯಲ್ಲ, ಇವರಂತೂ ಎಂದೂ ಬದಲಾಗುವುದೇ ಇಲ್ಲ. ಅವರ ಪ್ರತಿ ಜಡ್ಜಾಗಿ ನಿರ್ಣಯವನ್ನು ಕೊಡಬೇಡಿ. ಇವರು ಬದಲಾಗುವುದೇ ಇಲ್ಲ. ಯಾವಾಗ ಚಾಲೆಂಜ್ ಮಾಡಿದ್ದೀರಿ, ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡಿ, ಸತೋಗುಣಿ ಮಾಡಲೇಬೇಕು. ಆಗುತ್ತದೆಯೋ ಇಲ್ಲವೋ ಪ್ರಶ್ನೆ ಇಲ್ಲ, ಆಗಲೇಬೇಕು ಶಬ್ದವನ್ನು ಅಂಡರ್ಲೈನ್ ಮಾಡಲಾಗಿದೆ. ಇನ್ನು ಮೇಲೆ ಪ್ರಕೃತಿಯ ಬದಲಾವಣೆಯಾಗುತ್ತದೆ ಎಂದ ಮೇಲೆ ಆತ್ಮ ಬದಲಾಗಲು ಸಾಧ್ಯವಿಲ್ಲವೇ? ಆತ್ಮ ಒಂದು ಪ್ರಕೃತಿಯ ಪುರುಷವಾಗಿದೆ, ಮಾಲೀಕನಾಗಿದ್ದೇನೆ. ಪ್ರಕೃತಿ ಬದಲಾಗಿ ಪುರುಷ ಬದಲಾವಣೆ ಆಗದಿರಲು ಸಾಧ್ಯವೇ ಎಂದ ಮೇಲೆ ವರ್ತಮಾನ ಸಮಯದಲ್ಲಿ ಈ ಮನಸ್ಸು, ಬುದ್ಧಿ, ಸಂಸ್ಕಾರ ಸ್ವಯಂ ಅನ್ನು ಪರಿವರ್ತನೆ ಹಾಗೂ ಸರ್ವರ ಪರಿವರ್ತನೆ ಇದೇ ಸೇವೆಯಾಗಿದೆ. ಎಲ್ಲರೂ ಹೇಳುತ್ತಾರೆ, ಈ ವರ್ಷದಲ್ಲಿ ಏನು ಮಾಡುತ್ತೀರಿ? ಡಬಲ್ ಸೇವೆಯನ್ನು ಮಾಡಬೇಕು. ಒಂದು, ಸ್ವಯಂ ಅನ್ನು ಸರ್ವ ಸಮರ್ಪಣೆ ಮತ್ತು ಇಷ್ಟು ಸಮರ್ಪಣೆ ಮಾಡಿ, ಯಾವುದರಿಂದ ನಿಮ್ಮ ವಾಯುಮಂಡಲ, ನಿಮ್ಮ ವೈಬ್ರೇಷನ್, ನಿಮ್ಮ ಸಂಘ, ನಿಮ್ಮ ಹೃದಯದ ಸಹಯೋಗ, ನಿಮ್ಮ ಹೃದಯದ ಆಶೀರ್ವಾದ ಅನ್ಯರನ್ನೂ ಸಹ ಸಹಜ ಪರಿವರ್ತನೆ ಮಾಡುವುದರಲ್ಲಿ ಸಹಯೋಗ ಕೊಡುತ್ತದೆ. ಇಷ್ಟು ಸ್ವಪರಿವರ್ತನೆ ಮಾಡಿಕೊಳ್ಳಬೇಕು, ಸರ್ವ ಸಮರ್ಪಣೆ ಮಾಡಬೇಕು. ಒಂದು ಈ ಸೇವೆ ಮತ್ತು ಇನ್ನೊಂದು ಲೋಕ ಸೇವೆಯಾಗಿದೆ. 4 ಕಡೆ, ದೇಶದಲ್ಲಿ, ವಿದೇಶದಲ್ಲಿ, ಹಳ್ಳಿಯಲ್ಲಿ ಎಲ್ಲಾ ಬ್ರಾಹ್ಮಣ ಮಕ್ಕಳು ಇಲ್ಲಿಯವರೆಗೂ ಏನೆಲ್ಲ ಸೇವೆ ಮಾಡಿದ್ದಾರೆ, ಇದೆಲ್ಲವೂ ತಂದೆಯ ಪ್ರೀತಿಯಿಂದ ಮಾಡಿದ್ದಾರೆ. ಇದನ್ನು ಫಲಿತಾಂಶದಲ್ಲಿ ನೋಡಿ ಬಾಬ್ದಾದರವರು ಬಹಳ ಶುಭಾಶಯಗಳನ್ನು ಕೊಡುತ್ತಾರೆ. ಮುಂದೇನು ಮಾಡಬೇಕು? ಬಾಬ್ದಾದರವರು ನೋಡಿದರು, ಯಾರು ಬ್ರಾಹ್ಮಣರಿದ್ದಾರೆ, ಬ್ರಾಹ್ಮಣರು ವೃದ್ಧಿಯಾಗಿದ್ದಾರೆ ಮತ್ತು ತೀವ್ರಗತಿಯಿಂದ ವೃದ್ಧಿಯಾಗುತ್ತದೆ. ಆದರೆ ಜೊತೆಯಲ್ಲಿ ಯಾರು ಲೋಕಪ್ರಿಯ ಸೇವೆಯನ್ನು ಮಾಡಿದ್ದಾರೆ, ಭಿನ್ನ ಭಿನ್ನ ಪ್ರಾಜೆಕ್ಟ್ ಮೂಲಕ ಸೇವೆಯಾಗುತ್ತಿದೆ, ಅದು ಸಹ ಬಹಳ ಚೆನ್ನಾಗಿದೆ. ಈಗ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಸಹಯೋಗಿ ಆತ್ಮರು ಒಳ್ಳೆಯ ನಿಮಿತ್ತರಾಗಿದ್ದಾರೆ. ಸಹಯೋಗಿಗಳಂತೂ ಬಹಳ ಚೆನ್ನಾಗಿದ್ದಾರೆ. ಸಹಯೋಗದ ಒಂದು ಕಾಲಿನ ಹೆಜ್ಜೆಯಂತೂ ಮುಂದಿಟ್ಟಿದ್ದೀರಿ. ಆದರೆ ಇನ್ನೊಂದು ಕಾಲಿನ ಹೆಜ್ಜೆ ಸಹಜ ಯೋಗಿ, ಕರ್ಮಯೋಗಿ ಅಥವಾ ಸಹಜ ಯೋಗಿಗಳು ಕೆಲವರಾಗಿದ್ದಾರೆ. ಈ ಸ್ಟೇಜ್ ಮತ್ತೊಂದಾಗಿದೆ. ಈಗ ಈ ರೀತಿ ಆತ್ಮಗಳು ಪ್ರಾಕ್ಟಿಕಲ್ ಸ್ವರೂಪದಿಂದ ಸ್ಟೇಜ್ ಮೇಲೆ ಪಾತ್ರವನ್ನು ಅಭಿನಯಿಸಲಿ. ಮೈಕ್ ಸ್ಟೇಜ್ ಮೇಲಿರುತ್ತದೆಯಲ್ಲವೇ? ಮೈಕ್ ಆಗಿ ಸೇವೆಯ ಸ್ಟೇಜ್ ಮೇಲೆ ಪ್ರತ್ಯಕ್ಷ ಸ್ವರೂಪದಲ್ಲಿ ಅವಶ್ಯವಾಗಿ ಬರುವರು. ನೀವು ಮೈಟ್ ಶಕ್ತಿಯಾಗಿದ್ದೀರಿ, ಅವರು ಮೈಕ್ ಆಗಿದ್ದಾರೆ. ಹೇಗೆ ಬ್ರಹ್ಮ ತಂದೆ ಅವ್ಯಕ್ತ ರೂಪದಲ್ಲಿ ಮೈಟ್ ಆಗಿದ್ದಾರೆ ಮತ್ತು ನೀವು ಮಕ್ಕಳನ್ನು ಮೈಕ್ ಅನ್ನಾಗಿ ಮಾಡಿದರು, ಹೇಗೆ ನೀವು ಮೈಟ್ ಆಗಿ ಮತ್ತು ಇಂತಹ ಮೈಕ್ ತಯಾರು ಮಾಡಿ ಬಹಳ ಒಳ್ಳೊಳ್ಳೆಯ ಭರವಸೆ ಉಳ್ಳವರು, ತೀವ್ರವಾಗಿ ಹೋಗುವವರು, ಕೇವಲ ಈಗ ಮತ್ತು ಇಂತಹ ಆತ್ಮರ ಸಂಬಂಧವನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ. ಅವರು ಬಯಸುತ್ತಾರೆ ಏನು ಮಾಡಬೇಕು, ಹೇಗೆ ಮಾಡಬೇಕು. ಅವರನ್ನು ಮೈಟ್ ಮಾಡುವ ವಿಧಿಯಿಂದ ಈ ರೀತಿ ತಿಳಿಸಿ, ಯಾವುದರಿಂದ ಲೌಕಿಕ ಕರ್ತವ್ಯ, ಅಲೌಕಿಕ ಸೇವೆ ಎರಡರ ಬ್ಯಾಲೆನ್ಸ್ ಇಟ್ಟುಕೊಳ್ಳುತ್ತಾ ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ ಅನ್ನ ಲೈನಿನಲ್ಲಿ ಬಂದು ಬಿಡಲಿ. ಪ್ರತ್ಯಕ್ಷರಾಗುವವರಿರಲಿ. ಕೇವಲ ಸಂಬಂಧ ಮತ್ತು ಶಕ್ತಿಯನ್ನು ಕೊಡಿ, ಕರೆಂಟ್ ಅನ್ನು ಕೊಡಿ. ಆತ್ಮೀಯತೆಯ ಕರೆಂಟ್, ವೈಬ್ರೇಷನ್, ವಾಯುಮಂಡಲದ ಕರೆಂಟ್ ಮತ್ತು ವಿಧಿ
ಯಾರು ನಿಮಿತ್ತರಾಗಿರುವ ಬ್ಯಾಲೆನ್ಸ್ ಇಟ್ಟುಕೊಳ್ಳುವಂತಹ ಜೀವನ ಬಹಳ ಚೆನ್ನಾಗಿದೆ ಮತ್ತು ಸಹಜವಾಗಿದೆ. ಸರಿ ಇದಲ್ಲವೇ? ಏನು ಮಾಡುವುದು? ಅದು ಕೇಳಿದಿರಲ್ಲವೇ? ಚಿಕ್ಕ ಚಿಕ್ಕ ಹೂಗುಚ್ಛವನ್ನು ತಯಾರು ಮಾಡಿ, ದೊಡ್ಡ ಹೂಗುಚ್ಛವಲ್ಲ, 5 ಹೂಗಳದ್ದು 10 ಹೂಗಳದ್ದು ಹೂಗುಚ್ಛವಂತೂ ತಂದಿರಿ ಮತ್ತು ಎಲ್ಲಾ ಕಡೆ ಬಾಬ್ದಾದರವರ ದೃಷ್ಟಿಯಲ್ಲಿದ್ದೀರಿ. ಕೇಳಿದ್ದೀರಾ? ಪಾಂಡವರು ಕೇಳಿದ್ದೀರಾ? ಬಹಳ ಒಳ್ಳೆಯದು. ಡಬಲ್ ವಿದೇಶಿಯರು ಜಂಪ್ ಅಲ್ಲ, ಆದರೆ ಹಾರುತ್ತಿದ್ದಾರೆ. ಮೊದಲನೇ ಹೂಗುಚ್ಛವನ್ನು ವಿದೇಶದವರು ತರುತ್ತೀರಾ ಅಥವಾ ಭಾರತದವರು ತರುತ್ತೀರಾ? ಯಾರು ತರುತ್ತೀರಾ? ಇಬ್ಬರು ಜೊತೆಯಲ್ಲಿ ತರುತ್ತೀರಾ? ಒಂದು ಕಡೆಯಿಂದ ವಿದೇಶದವರು, ಒಂದು ಕಡೆಯಿಂದ ಭಾರತದವರು. 2 ಹೂಗುಚ್ಛಗಳು ಸ್ಟೇಜ್ ಮೇಲೆ ಬರಲಿ. ಹೇಗೆ ಈ ಕಾರ್ಯಕ್ರಮ ಆಚರಿಸುತ್ತೀರಿ ಹಾಗೆ ಆ ಕಾರ್ಯಕ್ರಮವನ್ನು ಆಚರಿಸುವಿರಿ. 2 ಹೂಗುಚ್ಛನದು, ಭಾರತದ್ದು ಮತ್ತು ವಿದೇಶದವರದ್ದು ಸಹ. ಸರಿಯೇ? ವಿದೇಶದವರು ಏನು ತಿಳಿಯುತ್ತೀರಿ? ಸರಿ ಇದೆ. ಮುಂದಿನ ಸೀಸನ್ನಿನಲ್ಲಿ ತರಬೇಕಾ? ಭಾರತದವರು ತರುತ್ತೀರಾ? ಲೌಕಿಕ ಮತ್ತು ಅಲೌಕಿಕ ಕರ್ತವ್ಯದ ಬ್ಯಾಲೆನ್ಸ್ನವರು. ನೀವು ಕೇವಲ ಬ್ರಾಹ್ಮಣ ಜೀವನದವರಲ್ಲ, ಲೌಕಿಕ ಸಹ ಅಲೌಕಿಕವೂ ಸಹ. ಅವರ ಪ್ರಭಾವ ಹೆಚ್ಚಿರುತ್ತದೆ. ನಿಮ್ಮಿಂದ ದೃಷ್ಟಿಯನ್ನು ತೆಗೆದುಕೊಳ್ಳಲು ಬರುವರು. ಒಳ್ಳೆಯದು. ಏನು ಯೋಚಿಸುತ್ತಿದ್ದೀರಿ? ಜಯಂತಿ. ಹೆಸರು ಯೋಚಿಸುತ್ತಿದ್ದೀರೇನು? ಇವರು ನಿರ್ಮಲಾ, ಮೋಹಿನಿ ಹೆಸರು ಯೋಚಿಸುತ್ತಿದ್ದೀರಲ್ಲವೇ? ಇಲ್ಲಿ ಪಾಂಡವರನ್ನು ನೋಡಿ. ಭಾರತದ ಪಾಂಡವರು ಏನು ಕಡಿಮೆ ಇದ್ದಾರೆಯೇ? ಸುಭಾನಲ್ಲ. ಇದು ನೋಡಿ, ಕೆಲವರು ಕುಳಿತಿದ್ದಾರೆ. ಬ್ರಯಾನ್ ಸಮ್ಮುಖದಲ್ಲಿ ಕುಳಿತಿದ್ದಾರಲ್ಲವೇ? ಆಸ್ಟ್ರೇಲಿಯಾದ ಬ್ರಯಾನ್ ಸಹೋದರನೊಂದಿಗೆ ಹೂಗುಚ್ಛವನ್ನು ತಯಾರು ಮಾಡಬೇಕಲ್ಲವೇ? ಬಹಳ ಒಳ್ಳೆಯವರು. ಏನು ಹೆಸರು ಕೊಡುತ್ತೀರಿ? NCO. ಒಳ್ಳೆಯದು. ವಿದೇಶದ NCOನವರು ಕೈ ಎತ್ತಿರಿ. NCO ಮಾಡುವುದು ಸಹಜವಲ್ಲ, ಕಮಾಲ್ ಮಾಡಬೇಕಾಗುತ್ತದೆ. ಮಾಡಬಹುದು, ಯಾವುದೇ ದೊಡ್ಡ ಮಾತಲ್ಲ. ಏಕೆಂದರೆ ಧರಣಿ ತಯಾರಾಗಿದೆ, ಬೀಜವೂ ಬಿದ್ದಿದೆ. ಕೇವಲ ಪಾಲನೆಯ ನೀರನ್ನು ಕೊಡಬೇಕು. ಈಗ ಬೀಜಕ್ಕೆ ಪಾಲನೆಯ ನೀರು ಬೇಕಾಗಿದೆ. ಒಳ್ಳೆಯದು. ಟೀಚರ್ಸ್ ಸಹ ಬಹಳ ಬಂದಿದ್ದೀರಿ. ಟೀಚರ್ಸ್ಗೂ ಸಹ ಶುಭಾಶಯಗಳು. ನೀವೇ ಸೇವೆಯನ್ನು ಮಾಡಿದ್ದೀರಲ್ಲವೇ? ಸೇವೆಯ ಶುಭಾಶಯಗಳು. ಒಳ್ಳೆಯದು. ಗುಜರಾತಿನ ಸಮಾಚಾರವೇನು? ಗುಜರಾತಿನಲ್ಲಿ ಬಹಳ ದೊಡ್ಡ ಭೂಕಂಪ ಬಂದಿದೆ. ಏರುಪೇರು ಗುಜರಾತಿನಿಂದ ಶುರುವಾಗಿದೆ. ಹೆಚ್ಚು ಏರುಪೇರು ಗುಜರಾತ್ ಮತ್ತು ವಿದೇಶದಲ್ಲಿಯೂ ಸ್ವಲ್ಪ ಸ್ವಲ್ಪ ಶುರುವಾಗಿದೆ. ಭಯಪಡುವುದಿಲ್ಲ ತಾನೇ? ಧರಣಿಯು ಅಲುಗಾಡುತ್ತದೆ, ಆದರೆ ಹೃದಯವಂತೂ ಅಲುಗಾಡುವುದಿಲ್ಲವೇ? ಎಲ್ಲಿ ಧರಣಿ ಅಲುಗಾಡುತ್ತದೆ, ನಷ್ಟವಾಗಿದೆ, ಅಲ್ಲಿಂದ ಯಾರು ಬಂದಿದ್ದೀರಿ? ಅವರು ಎದ್ದೇಳಿ. ಅಹಮದಾಬಾದ್ ಅವರು ಎದ್ದೇಳಿ. ಒಳ್ಳೆಯದು. ಹೃದಯ ಅಲುಗಾಡುತ್ತದೆಯೋ ಅಥವಾ ಧರಣಿ ಅಲುಗಾಡುತ್ತದೆಯೋ? ಏನಾಯಿತು? ಹೃದಯದಲ್ಲಿ ಸ್ವಲ್ಪ ಹಾಗೆ ಹೀಗೆ ಆಯಿತಾ? ಆಗಿಲ್ಲವೇ? ಬಹದ್ದೂರ್ ಆಗಿದ್ದೀರಿ. ಬಾಬ್ದಾದರವರು ನೋಡಿದರು. ಮಕ್ಕಳು ತಮ್ಮ ಸಾಹಸ ಮತ್ತು ತಂದೆಯ ಛತ್ರಛಾಯೆಯಿಂದ ಒಳ್ಳೆಯ ತಮ್ಮ ರೆಕಾರ್ಡ್ ಇಟ್ಟುಕೊಂಡಿದ್ದಾರೆ. ಯಾರೂ ಫೇಲ್ ಆಗಿಲ್ಲ, ಎಲ್ಲರೂ ಪಾಸ್ ಆಗಿದ್ದಾರೆ. ಕೆಲವರು ಕಡಿಮೆ, ಕೆಲವರು ಹೆಚ್ಚು. ಎಲ್ಲಾ ಸ್ಥಾನದಲ್ಲೂ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ, ಆದರೆ ಪಾಸ್ ಆಗಿದ್ದಾರೆ. ಶುಭಾಶಯಗಳು. ಎಲ್ಲದಕ್ಕಿಂತ ಹೆಚ್ಚು ಸೂಕ್ಷ್ಮ ಸ್ಥಾನದಿಂದ ಯಾರು ಬಂದಿದ್ದೀರಿ? ಭುಜ್ನಿಂದ ಒಬ್ಬ ಸಹೋದರಿ ಮತ್ತು ಕಚ್ನಿಂದ ಒಬ್ಬ ಸಹೋದರಿ ಬಂದಿದ್ದಾರೆ. ಒಳ್ಳೆಯದು. ಭುಜ್ನಲ್ಲಿ ನೀವಂತೂ 1000 ಭುಜ ಉಳ್ಳವರು ಜೊತೆಯಲ್ಲಿ ಇದ್ದೀರಿ. ಒಳ್ಳೆಯದು. ಪೇಪರ್ನಲ್ಲಿ ಪಾಸ್. ಬಹಳ ಚೆನ್ನಾಗಿ ಮಾಡಿದರು. ಮುಂದೆಯೂ ಅಲುಗಾಡಬೇಡಿ. ಈಗಂತೂ ಆಗುತ್ತಿರುತ್ತದೆ, ಭಯಪಡಬೇಡಿ. ಪ್ರತಿದಿನವಾಗುತ್ತದೆ. ಆಗಲಿ ನೋಡಿ, ಪರಿವರ್ತನೆಯಂತೂ ಆಗುತ್ತದೆಯಲ್ಲವೇ? ಪ್ರಕೃತಿಯೂ ಸಹ ತನ್ನ ಕೆಲಸವನ್ನು ಮಾಡುತ್ತಿದೆಯಲ್ಲವೇ? ಯಾವಾಗ ಮನುಷ್ಯಾತ್ಮರು ಪ್ರಕೃತಿಯನ್ನು ತಮೋಗುಣಿಯನ್ನಾಗಿ ಮಾಡಿದರು ಅಂದಾಗ ಅದು ತನ್ನ ಕೆಲಸವಂತೂ ಮಾಡುತ್ತದೆಯಲ್ಲವೇ? ಆದರೆ ಪ್ರತಿಯೊಂದು ಆಟ, ಡ್ರಾಮಾದ ಆಟದಲ್ಲಿ ಇದು ಸಹ ಸಹಜವಾಗಿದೆ. ಆಟವನ್ನು ನೋಡುತ್ತಾ ತಮ್ಮ ಸ್ಥಿತಿ ಆಮೇಲೆ ಕೆಳಗೆ ಆಗಬಾರದು.
ಮಾಸ್ಟರ್ ಸರ್ವಶಕ್ತಿವಂತ ಆತ್ಮಗಳ ಸ್ವಸ್ಥಿತಿಯ ಮೇಲೆ ಪರಸ್ಥಿತಿ ಪ್ರಭಾವ ಬೀಳಬಾರದು. ಆತ್ಮರಿಗೆ ಮಾನಸಿಕ ತೊಂದರೆಗಳಿಂದ ಬಿಡಿಸಲು ನಿಮಿತ್ತರಾಗಿ, ಏಕೆಂದರೆ ಮನಸ್ಸಿನ ತೊಂದರೆಗಳನ್ನು ನೀವು ಯೋಗದ ಮೂಲಕವೇ ಸಮಾಪ್ತಿ ಮಾಡಬಹುದು. ವೈದ್ಯರು ತಮ್ಮ ಕೆಲಸವನ್ನು ಮಾಡುವರು, ವಿಜ್ಞಾನದವರು ತಮ್ಮ ಕೆಲಸವನ್ನು ಮಾಡುವರು, ಸರ್ಕಾರ ಸಹ ತನ್ನ ಕೆಲಸ ಮಾಡುವುದು. ನಿಮ್ಮ ಕೆಲಸವಾಗಿದೆ ಮನಸ್ಸಿನ ತೊಂದರೆ ಒತ್ತಡವನ್ನು ಸಮಾಪ್ತಿ ಮಾಡುವುದು, ಒತ್ತಡರಹಿತ ಜೀವನದ ದಾನ ಕೊಡುವುದು, ಸಹಯೋಗ ಕೊಡುವುದು. ಹೇಗೆ ವರ್ತಮಾನ ಸಮಯ ದೇಶ ವಿದೇಶದವರು ಸಹಯೋಗಿಗಳಾಗಿ ಸಹಯೋಗವನ್ನು ಕೊಡುತ್ತಿದ್ದಾರಲ್ಲವೇ? ಬಹಳ ಚೆನ್ನಾಗಿ ಮಾಡುತ್ತಿದ್ದೀರಿ. ಇದರಿಂದ ಸಿದ್ಧವಾಗುತ್ತದೆ ವಿದೇಶದವರಾಗಲಿ ಯಾರೇ ಆಗಲಿ. ಆದರೆ ಭಾರತ ದೇಶದೊಂದಿಗೆ ಪ್ರೀತಿ ಇದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕಾರ್ಯವನ್ನಂತೂ ಮಾಡುತ್ತಿದ್ದಾರೆ. ನೀವು ನಿಮ್ಮ ಕಾರ್ಯವನ್ನು ಮಾಡುತ್ತಿದ್ದೀರಿ. ಹೇಗೆ ಬೆಂಕಿ ಹತ್ತಿದರೆ ಬೆಂಕಿಯನ್ನು ಆರಿಸುವರು ಗಾಬರಿಯಾಗುವುದಿಲ್ಲ, ಆರಿಸುತ್ತಾರೆ. ನೀವೆಲ್ಲರೂ ಸಹ ಮನಸ್ಸಿನ ತೊಂದರೆಗಳನ್ನು ಬೆಂಕಿ ಆರಿಸುವವರಾಗಿದ್ದೀರಿ. ಒಳ್ಳೆಯದು. ಗುಜರಾತಿನವರು ಶಕ್ತಿಶಾಲಿಯಾಗಿದ್ದೀರಲ್ಲವೇ? 1000 ಭುಜಗಳ ಛತ್ರ ಛಾಯೆಯಲ್ಲಿದ್ದೀರಿ. ಎಲ್ಲೇ ಬರಲಿ, ಈಗಂತೂ ಗುಜರಾತಿನವರು ನೋಡಿ ಅನುಭವಿಗಳಾಗಿದ್ದೀರಲ್ಲವೇ? ಎಲ್ಲೇ ಬರಲಿ ನೋಡಿ, ಪ್ರಕೃತಿಗೆ ಬೇಡ ಎಂದು ಹೇಳಲು ಸಾಧ್ಯವಿಲ್ಲ. ಗುಜರಾತಿನಲ್ಲಿ ಬರಲಿ, ಅಬುವಿನಲ್ಲಿ ಬೇಡ, ಬಾಂಬೆಯಲ್ಲಿ ಬೇಡ, ಇಲ್ಲ. ಅದು ಸ್ವತಂತ್ರವಾಗಿದೆ. ಆದರೆ ಎಲ್ಲರೂ ತಮ್ಮ ಸ್ವಸ್ಥಿತಿಯನ್ನು ಅಚಲ ಅಡೋಲ ಮತ್ತು ತಮ್ಮ ಬುದ್ಧಿಯನ್ನು, ಮನಸ್ಸಿನ ಲೈನ್ ಅನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಬೇಕು. ಲೈನ್ ಸ್ಪಷ್ಟವಾಗಿದ್ದರೆ ಟಚಿಂಗ್ ಆಗುತ್ತದೆ. ಬಾಬ್ದಾದರವರು ಮೊದಲು ಸಹ ಹೇಳಿದ್ದರು, ಅವರದ್ದು ವೈರ್ಲೆಸ್ ಆಗಿದೆ, ನಿಮ್ಮದು ನಿರ್ವಿಕಾರಿ ಬುದ್ಧಿಯಾಗಿದೆ. ಏನು ಮಾಡಬೇಕು, ಏನು ಆಗಬೇಕು, ಈ ನಿರ್ಣಯ ಸ್ಪಷ್ಟ ಮತ್ತು ಶೀಘ್ರವಾಗುವುದು. ಹೊರಗೆ ಹೋಗುವುದೇ, ಒಳಗಡೆ ಕುಳಿತುಕೊಳ್ಳುವುದೇ, ಬಾಗಿಲಲ್ಲಿ ಕುಳಿತುಕೊಳ್ಳುವುದೇ, ಚಾವಣಿಯ ಮೇಲೆ ಕುಳಿತುಕೊಳ್ಳುವುದೇ ಎಂದು ಯೋಚಿಸಬೇಡಿ. ಇಲ್ಲ, ನಿಮ್ಮ ಕಾಲುಗಳು ಎಲ್ಲಿ ಸುರಕ್ಷಿತವಿದೆಯೋ ಅಲ್ಲಿಗೆ ಹೋಗುವುದು. ಮತ್ತು ಒಂದು ವೇಳೆ ಬಹಳ ಗಾಬರಿಯಾಗುವುದು, ಗಾಬರಿಯಾಗಬಾರದು. ಆದರೆ ಬಹಳ ಗಾಬರಿಯಾಗುವುದು, ಬಹಳ ಭಯವಾದರೆ ಮಧುಬನ ಆಶ್ರಯ ಮನೆ ನಿಮ್ಮದಾಗಿದೆ. ಭಯಭೀತರಾಗಬೇಡಿ. ಈಗಂತೂ ಏನೂ ಇಲ್ಲ, ಇನ್ನೂ ಎಲ್ಲವೂ ಆಗಬೇಕು. ಭಯವಾಗಬಾರದು. ಆಟವಾಗಿದೆ, ಪರಿವರ್ತನೆಯಾಗಬೇಕಲ್ಲವೇ? ವಿನಾಶವಲ್ಲ, ಪರಿವರ್ತನೆಯಾಗುವುದಿದೆ. ಎಲ್ಲರಲ್ಲಿ ವೈರಾಗ್ಯ ವೃತ್ತಿ ಉತ್ಪನ್ನವಾಗುವುದಿದೆ. ದಯಾಹೃದಯಿಯಾಗಿ ಸರ್ವಶಕ್ತಿಗಳ ಮೂಲಕ ಸಕಾಶ್ ಕೊಟ್ಟು ದಯೆ ತೋರಿಸಿ. ತಿಳಿಯಿತೆ? ಒಳ್ಳೆಯದು. ಈಗ 1 ಸೆಕೆಂಡಿನಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ಏಕಾಗ್ರ ಮಾಡಬಹುದೇ? ಸ್ಟಾಪ್, ಕೇವಲ ಸ್ಟಾಪ್ ಆಗಿಬಿಡಿ. ಈಗ 1 ಸೆಕೆಂಡಿಗಾಗಿ ಮನಸ್ಸು ಮತ್ತು ಬುದ್ಧಿಯನ್ನು ಪೂರ್ಣ ಏಕಾಗ್ರ ಬಿಂದುವಿನಲ್ಲಿ ಸಮಾವೇಶವಾಗಲಿ. ಒಳ್ಳೆಯದು. ಬಾಬ್ದಾದರವರು ಡ್ರಿಲ್ ಮಾಡಿಸಿದರು. 4 ಕಡೆಯ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರನ್ನು 4 ಕಡೆಯ ಸದಾ ದೃಢ ಸಂಕಲ್ಪದ ವ್ರತವನ್ನು ಇಟ್ಟುಕೊಳ್ಳುವಂತಹ ಅಚಲ ಆತ್ಮರಿಗೆ 4 ಕಡೆಯ ಸರ್ವ ಸಾಹಸ ಉಲ್ಲಾಸದ ಸ್ವಸೇವೆ ಮತ್ತು ಲೋಕ ಕಲ್ಯಾಣದ ಸೇವೆ ಮಾಡುವಂತಹ ಮಹಾನ್ ಸೇವಾದಾರಿ ಆತ್ಮರಿಗೆ ಇಂದು ಶಿವ ಜಯಂತಿಯ ವಜ್ರ ಸಮಾನ ಜಯಂತಿಯ ಭಿನ್ನ ಮತ್ತು ಪ್ರಿಯ ಜಯಂತಿಯ ಶುಭಾಶಯಗಳು ಮತ್ತು ಆಶೀರ್ವಾದದ ಜೊತೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ತಂದೆಯ ಸ್ನೇಹವನ್ನು ಹೃದಯದಲ್ಲಿ ಧಾರಣೆ ಮಾಡಿ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಸತ್ಯ ಸ್ನೇಹಿ ಭವ. ತಂದೆ ಎಲ್ಲ ಮಕ್ಕಳಿಗೆ ಒಂದೇ ತರಹದ ಪ್ರೀತಿ ಕೊಡುತ್ತಾರೆ. ಆದರೆ ಮಕ್ಕಳು ತಮ್ಮ ಶಕ್ತಿಯ ಅನುಸಾರ ಸ್ನೇಹವನ್ನು ಧಾರಣೆ ಮಾಡುತ್ತಾರೆ. ಯಾರು ಅಮೃತ ವೇಳೆಯ ಆದಿ ಸಮಯದಲ್ಲಿ ತಂದೆಯ ಸ್ನೇಹವನ್ನು ಧಾರಣೆ ಮಾಡುತ್ತಾರೆ, ಆಗ ಹೃದಯದಲ್ಲಿ ಪರಮಾತ್ಮನ ಸ್ನೇಹ ಸಮಾವೇಶವಾಗಿರುವ ಕಾರಣ ಬೇರೆ ಯಾರ ಸ್ನೇಹವೂ ಅವರನ್ನು ಆಕರ್ಷಣೆ ಮಾಡುವುದಿಲ್ಲ. ಒಂದು ವೇಳೆ ಹೃದಯದಲ್ಲಿ ಪೂರ್ತಿ ಸ್ನೇಹವನ್ನು ಧಾರಣೆ ಮಾಡದೆ ಹೋದರೆ ಹೃದಯದಲ್ಲಿ ಸ್ಥಳ ಇರುವ ಕಾರಣ ಮಾಯೆ ಭಿನ್ನ ಭಿನ್ನ ರೂಪದಿಂದ ಅನೇಕ ಸ್ನೇಹವನ್ನು ಆಕರ್ಷಣೆ ಮಾಡಿ ಬಿಡುವುದು. ಆದ್ದರಿಂದ
ಸತ್ಯ ಸ್ನೇಹಿಯಾಗಿ ಪರಮಾತ್ಮನ ಪ್ರೀತಿಯಿಂದ ಭರ್ಪೂರಾಗಿರಿ. ಸ್ಲೋಗನ್: ದೇಹದ ಹಳೆಯ ಪ್ರಪಂಚ ಮತ್ತು ಸಂಬಂಧಗಳಿಂದ ಮೇಲೆ ಹಾರುವಂತಹವರೇ ಇಂದ್ರಪ್ರಸ್ಥ ನಿವಾಸಿಯಾಗಿದ್ದಾರೆ. ಸೂಚನೆ: ಇಂದು ತಿಂಗಳಿನ 3ನೇ ರವಿವಾರ, ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ. ಎಲ್ಲ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ 6:30ರಿಂದ 7:30 ವಿಶೇಷ ದಯಾಹೃದಯಿ ತಂದೆಯ ಜೊತೆ ತಮ್ಮ ಮಾಸ್ಟರ್ ದಯಾಹೃದಯಿ ಸ್ವರೂಪದಲ್ಲಿ ಸ್ಥಿತರಾಗಿ ಸರ್ವ ಆತ್ಮರಿಗೆ ಪವಿತ್ರತೆಯ ಬಲ ಕೊಡಿ. ಪವಿತ್ರತೆಯ ಪ್ರಕಂಪನಗಳನ್ನು ವಾಯುಮಂಡಲದಲ್ಲಿ ಹರಡಿಸುವಂತಹ ಸೇವೆ ಮಾಡಿ. ಓಂ ಶಾಂತಿ.